ಕೂಡ ಎಲ್ಲ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾ ಇದ್ದೀವಿ. ದೇಶದಲ್ಲಿ ಏನಾಗ್ತಾ ಇದೆ, ಕರ್ನಾಟಕದ ಪರಿಸ್ಥಿತಿಗಳೇನು, ಕರ್ನಾಟಕದಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರ ಲೆಕ್ಕಾಚಾರಗಳು ಹೇಗಿದೆ ಅನ್ನುವಂಥ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾ ಇದ್ವಿ. ಸೊ ಓವರ್ ಆಲ್ ಆಗಿ ನೋಡಬೇಕಾಗಿರುವಂತಹ ಪಿಕ್ಚರ್ ಇನ್ನು ಬಾಕಿ ಇದೆ, ಅದು ಜೂನ್ 4ಕ್ಕೆ. ಆದರೆ ನಿಜವಾಗಿಯೂ ಕೂಡ ಈಗಲೂ ನೋಡುವಂಥ ಪಿಕ್ಚರ್ಗಳು ಬಾಕಿ ಇದೆ. ಇನ್ ಡಿಟೇಲ್ ಆಗಿ ನೋಡುವಂಥ ಕೆಲಸವನ್ನ ನೀವು ಮಾಡಿ, ನಾವು ಕೊಡುವಂಥ ಕೆಲಸವನ್ನ ನಾವು ಮಾಡ್ತೀವಿ. ಸೊ ಯಾವ್ಯಾವ ಕ್ಷೇತ್ರಗಳದ್ದು ಏನೇನಾಗಿದೆ ಅನ್ನುವಂಥದ್ದನ್ನ ನೋಡಿದ್ರೆ, ಈಗ ಕರ್ನಾಟಕದಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಕಾಂಗ್ರೆಸ್ಗೆ ನಿರಾಸೆ ಕಾಣಿಸಿಕೊಳ್ತಾ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಅತಿ ಹೆಚ್ಚು ಸ್ಥಾನ, ಕಾಂಗ್ರೆಸ್ ಅಲ್ಪ ಅಸಮಾಧಾನ ಕಾಣಿಸ್ತಾ ಇದೆ. ಸೊ ಅಸಮಾಧಾನ ಇದೆಯೋ ಸಮಾಧಾನ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ಕಾರಣ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಡಬಲ್ ಡಿಜಿಟ್ಗೆ ಹೋಗ್ತೀವಿ ಅಂತ ಹೇಳಿ. ಸೊ ಹಾಗಾಗಿ ಅಲ್ಪ ಸಮಾಧಾನ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಏನಿಲ್ಲ, ಅದು ಆಲ್ಮೋಸ್ಟ್ ಆಲ್ ಅಸಮಾಧಾನನೇ ಅವರಿಗೆ ಜಾಸ್ತಿ ಕಾಣಿಸಿಕೊಳ್ಳುತ್ತೆ. ಇದೇ ರೀತಿ ಆದರೆ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ಜೂನ್ 4ನೇ ತಾರೀಕಿಗೆ ರಿಸಲ್ಟ್ ದಿನ ಇದು ಚೇಂಜಸ್ ಆಗುತ್ತೆ ಅಂತ. ಸೊ ಕಾಂಗ್ರೆಸ್ ಆಡಳಿತ ಇದ್ರೂ ಕೂಡ ಮಿತ್ರ ಪಕ್ಷಗಳಿಗೆ ಹೆಚ್ಚಿನ ಸೀಟ್, ಕಳೆದ ಬಾರಿ ಇದು ತದ್ವಿರುದ್ಧವಾಗಿತ್ತು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಿತ್ರ ಪಕ್ಷಗಳಾಗಿದ್ದಾಗಲೂ ಸಹ ಅದು ಆಗಿರಲಿಲ್ಲ. ಈ ಬಾರಿ ಬಿಜೆಪಿಗೆ ಆಗ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಟುಡೇಸ್ ಚಾಣಕ್ಯ ಏನ್ ಹೇಳ್ತಾ ಇದೆ, ಎಕ್ಸಿಟ್ ಪೋಲ್ 2024ರದ್ದು ಬಿಜೆಪಿ 24 ಸ್ಥಾನಗಳನ್ನು ಪಡ್ಕೊಳ್ತಾ ಇದ್ರೆ ಕಾಂಗ್ರೆಸ್ ಕೇವಲ 4 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಸಿ ವೋಟರ್ ಹೇಳ್ತಾ ಇರೋದು NDA 23ರಿಂದ 25 ಸ್ಥಾನಗಳನ್ನು ಕರ್ನಾಟಕದಲ್ಲಿ ಪಡೆದುಕೊಳ್ಳುತ್ತೆ, ಕಾಂಗ್ರೆಸ್ ಕೇವಲ 3ರಿಂದ 5 ಸ್ಥಾನಗಳನ್ನು ಮಾತ್ರ ಪಡೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ರೆ. ಟೈಮ್ಸ್ ನಾವು ಹೇಳ್ತಾ ಇರೋದು NDA 23ರಿಂದ 26 ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಸೇರಿ, ಕಾಂಗ್ರೆಸ್ ಅಲ್ಲಿ ತುಂಬಾ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಿಷ್ಟು ಅಪ್ಡೇಟ್ಸ್ಗಳು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. NDA 20ರಿಂದ 22, ಆಕ್ಸಿಸ್ ಮೈ ಇಂಡಿಯಾ NDA 20ರಿಂದ 22, ಕಾಂಗ್ರೆಸ್ 3ರಿಂದ 5, ಜೆಡಿಎಸ್ 2ರಿಂದ 3 ಅಂತ ಲೆಕ್ಕಾಚಾರಗಳನ್ನ ಕೊಡ್ತಾ ಇದ್ದಾರೆ. ಇಂಡಿಯಾ ಟಿವಿ ಹೇಳ್ತಾ ಇದೆ 18ರಿಂದ 22, ಕಾಂಗ್ರೆಸ್ 4ರಿಂದ 8, ಜೆಡಿಎಸ್ 1ರಿಂದ 3 ಅಂತ ಹೇಳಿ. ಅದರ ಜೊತೆಗೆ ಜನ್ ಕಿ ಬಾತ್ನಲ್ಲಿ ಬಿಜೆಪಿ 21ರಿಂದ 23, ಕಾಂಗ್ರೆಸ್ 7ರಿಂದ 5 ಸ್ಥಾನಗಳನ್ನು ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಎಕ್ಸಿಟ್ ಪೋಲ್ಗಳು, ಕರ್ನಾಟಕದ ನಿಮಗೆ ಲೆಕ್ಕಾಚಾರಗಳನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. ರಾಜ್ಯದಲ್ಲಿ ಯಾವ ಪಕ್ಷ ಎಷ್ಟು ಸೀಟನ್ನು ಗೆಲ್ಲಬಹುದು ಅನ್ನುವಂತಹ ಅಂಕಿಅಂಶಗಳನ್ನು ಚುನಾವಣೋತ್ತರದ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ವಿ. ಇನ್ನು ಜಾತಿವಾರು ಕೂಡ ಒಂದಿಷ್ಟು ಮಾಹಿತಿಯನ್ನು ನಾವು ನಿಮಗೆ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಬಿಜೆಪಿಯನ್ನು ಕೈ ಹಿಡಿದಿದ್ದಾರೆ ಲಿಂಗಾಯತರು ಮತ್ತು ಒಕ್ಕಲಿಗರು ಅನ್ನೋದು ಮತದಾನೋತ್ತರ ಸಮೀಕ್ಷೆ ಹೇಳ್ತಾ ಇದೆ. ಕಾಂಗ್ರೆಸ್ಗೆ ಕೈ ಕೊಟ್ಟಿದೆ ಪ್ರಬಲ ಸಮುದಾಯಗಳು. ಲಿಂಗಾಯತ ಮತ್ತು ಒಕ್ಕಲಿಗ ಮತವನ್ನು ಸೆಳೆಯುವ ನಿರೀಕ್ಷೆಯಲ್ಲಿದ್ದಂತಹ ಕಾಂಗ್ರೆಸ್ಗೆ ಈ ಮೂಲಕ ಆಘಾತ ಎದುರಾಗಿದೆಯಂತೆ. ಎಕ್ಸಿಟ್ ಪೋಲ್ನಲ್ಲಿ ಯಾವ ಪಕ್ಷಕ್ಕೆ ಯಾವ ಜಾತಿಯ ಮತ ಎಷ್ಟು ಹಂಚಿಕೆಯಾಗಿದೆ ಅನ್ನುವಂತಹ ಡೀಟೇಲ್ಸ್ ಅನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು. 23ರ ಚುನಾವಣೆಯಲ್ಲಿ ಸಹಜವಾಗಿಯೇ ಒಕ್ಕಲಿಗರು ಮತ್ತು ಲಿಂಗಾಯತರು ಕಾಂಗ್ರೆಸ್ನ ಪರವಾಗಿ ನಿಂತಿದ್ದಕ್ಕೆ 136 ಸೀಟುಗಳನ್ನು ಕಾಂಗ್ರೆಸ್ ಗೆಲ್ಲುವಲ್ಲಿ ಸಕ್ಸಸ್ ಆಗಿತ್ತು. ಹಾಗಾದರೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದೇ ರೀತಿಯ ಕ್ಯಾಲ್ಕುಲೇಷನ್ ಮುಂದುವರಿತಾ ಅನ್ನುವಂತಹ ಪ್ರಶ್ನೆಗೆ ಚುನಾವಣೋತ್ತರ ಸಮೀಕ್ಷೆಗಳ ಮೂಲಕ ಉತ್ತರ ಸಿಕ್ಕಿದೆ. ಇಲ್ಲ, ಈ ಬಾರಿ 2 ಪ್ರಬಲ ಸಮುದಾಯಗಳು ಬಿಜೆಪಿಯ ಬೆನ್ನಿಗೆ ನಿಂತಿದೆ ಲೋಕಸಮರದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, SC NDAಗೆ 41% ಓಟ್ ಬಂದಿರುವಂಥದ್ದು, ST NDAಗೆ 59% ಓಟ್ ಬಂದಿದೆ, ಲಿಂಗಾಯತರ 80%ನಷ್ಟು ಓಟನ್ನು ಬಿಜೆಪಿಗೆ ಹಾಕಿದ್ದಾರೆ, ಒಕ್ಕಲಿಗರು 70%ನಷ್ಟು ಓಟನ್ನು ಬಿಜೆಪಿಗೆ ಹಾಕಿರುವಂಥದ್ದು, ಕುರುಬರು 46%ನಷ್ಟು ಓಟನ್ನು ಬಿಜೆಪಿಗೆ ಹಾಕಿದ್ದಾರೆ ರಾಜ್ಯದಲ್ಲಿ. ಇನ್ನು ಕಾಂಗ್ರೆಸ್ಗೆ ಎಷ್ಟು ಸಿಕ್ಕಿದೆ, SC 55% ಓಟ್ ಆಗಿರುವಂತಹದ್ದು, ST 36% ಓಟ್ ಆಗಿದೆ, ಲಿಂಗಾಯತ ಸಮುದಾಯದಿಂದ ಕೇವಲ 15% ಓಟ್ ಸಿಕ್ಕಿರುವಂತಹದ್ದು ಕಾಂಗ್ರೆಸ್ಗೆ. ಇನ್ನು ಒಕ್ಕಲಿಗರು 24% ಓಟನ್ನು ಮಾಡಿದ್ದಾರೆ ಕಾಂಗ್ರೆಸ್ಗೆ, ಕುರುಬರು 50% ಓಟನ್ನು ಮಾಡಿದ್ದಾರೆ ಕಾಂಗ್ರೆಸ್ಗೆ. ಇತರರಿಗೆ SC 4% ಓಟ್ ಸಿಕ್ಕಿದೆ, ST 5% ಓಟು, ಲಿಂಗಾಯತರು 5%, ಒಕ್ಕಲಿಗರು 6%, ಕುರುಬರು 4% ಓಟ್ ಸಿಕ್ಕಿರುವಂಥದ್ದು. ಅಲ್ಲಿಗೆ ಚುನಾವಣೋತ್ತರ ಸಮೀಕ್ಷೆಯ ಸಂದರ್ಭದಲ್ಲಿ ಯಾವ ಸಮುದಾಯ ಯಾವ ಪಕ್ಷದ ಬೆನ್ನಿಗೆ ನಿಂತಿದೆ ಅನ್ನುವಂತಹ ಒಂದು ಕ್ಲಿಯರ್ ಪಿಕ್ಚರ್ ಕೂಡ ಸಿಕ್ಕಿರುವಂಥದ್ದು. ಒಕ್ಕಲಿಗರು ಮತ್ತು ಲಿಂಗಾಯತರು ಅತಿ ದೊಡ್ಡ ಸಂಖ್ಯೆಯಲ್ಲಿರುವಂತಹದ್ದು ರಾಜ್ಯದಲ್ಲಿ. ಅವರು ಯಾವ ಪಕ್ಷದ ಬೆನ್ನಿಗೆ ನಿಲ್ತಾರೋ ಅವರಿಗೆ ಅತಿ ಹೆಚ್ಚು ಸೀಟ್ ಗೆಲ್ಲುತ್ತೆ ಅನ್ನೋದು ಕೂಡ ಈ ಸಮೀಕ್ಷೆಯ ಮೂಲಕ ಗೊತ್ತಾಗಿರುವಂತಹ ವಿಚಾರ. ಪೋಲ್ ರಿಸಲ್ಟ್ ಏನು ಬಂದಿದೆ ಅದನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಖುಷಿ ತಂದಿದೆ. ನಮ್ಮದು 2 ಅಜೆಂಡಾ, ಒಂದು ಮತ್ತೆ ನರೇಂದ್ರ ಮೋದಿಯವರು 3ನೇ ಬಾರಿ ದೇಶದ ಪ್ರಧಾನಿ ಆಗಬೇಕು, ಇನ್ನೊಂದು 400 ದಾಟಬೇಕು. ಒಂದಂತೂ ಆಗಿದೆ, ಮತ್ತೆ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗ್ತಾರೆ. ಎರಡನೇದು ರಿಯಲ್ ಪೋಲ್ ಬರುತ್ತಲ್ಲ,
4ನೇ ತಾರೀಕು ಅದರಲ್ಲಿ ನಮ್ಮ ರೀಚ್ ಆಗ್ಬೋದು ಅಂತ ಅನಿಸುತ್ತೆ. ಒಟ್ಟಾರೆ ಇವತ್ತು ಎಕ್ಸಿಟ್ ಪೋಲ್ ಏನಿದೆ ಅದೇ ರಿಸಲ್ಟ್ ಬಂದರೆ ಖುಷಿ ತಂದಿದೆ ನಮ್ಮ ಕಾರ್ಯಕರ್ತರಿಗೆ, ಎಸ್ಪೆಷಲಿ ಕರ್ನಾಟಕದಲ್ಲಿ ನಾವು ಚುನಾವಣೆ ಸೋತಿದ್ದೀರಿ, MLA ಚುನಾವಣೆ. ಈ ರಿಸಲ್ಟು ನಮಗೆ ಬೂಸ್ಟ್ ಕೊಡುತ್ತೆ, ನಮ್ಮ ಕಾರ್ಯಕರ್ತರು ಹುರುಪಿನಿಂದ ಕೆಲಸ ಮಾಡ್ತಾರೆ. ಅದೇ ರೀತಿ ಕಾಂಗ್ರೆಸ್ ಅವನತಿಯ ಸ್ಥಿತಿಗೆ ಹೋಗುವಂಥದ್ದು ಕೂಡ ಶತಸಿದ್ಧ. ಈ ಇಡೀ ದೇಶದ ಫಲಿತಾಂಶ ಬಂದಿದೆ, ಕರ್ನಾಟಕ ಫಲಿತಾಂಶ ಕೂಡ ಬಂದಿದೆ. ಎಲ್ಲ ಎಕ್ಸಿಟ್ ಪೋಲು ಕೂಡ ಮತ್ತೊಮ್ಮೆ BJP ಸ್ವತಂತ್ರವಾಗಿ ಮತ್ತು NDA ಸಮೇತವಾಗಿ ಅಬ್ಸಲ್ಯೂಟ್ ಮೆಜಾರಿಟಿ ಬರುವಂಥದ್ದು ಎಲ್ಲ ಎಕ್ಸಿಟ್ ಪೋಲ್ ಹೇಳಿದೆ. ಜೂನ್ 4ನೇ ತಾರೀಕು 400 ಸಂಖ್ಯೆ ದಾಟ್ತದೆ. ಅಬ್ ಕಿ ಬಾರ್ 400 ಪಾರ್ ಅಂತ ಹೇಳಿ ಏನು ನರೇಂದ್ರ ಮೋದಿ ಅವ್ರ ಘೋಷವಾಕ್ಯ ಇದೆ, ಅದು ಸತ್ಯ ಆಗ್ತದೆ ಅನ್ನುವಂಥ ಆತ್ಮವಿಶ್ವಾಸ ನನಗಿದೆ. ಕರ್ನಾಟಕದಲ್ಲಿ ಭವಿಷ್ಯದ ಪಕ್ಷ ಮತ್ತೊಮ್ಮೆ BJP ಆಗಿದೆ ಅನ್ನುವಂಥ ವಿಶ್ವಾಸ ಕೂಡ ನನಗೆ. ಎಕ್ಸಿಟ್ ಪೋಲ್ ಮತ್ತು ಆ್ಯಕ್ಚುಯಲ್ ರಿಸಲ್ಟ್ ಎರಡೂದರಲ್ಲೂ ಸಹಿತ ಭಾರತೀಯ ಜನತಾ ಪಾರ್ಟಿ ಮುಂದೆ ಇರ್ತದೆ. ನಾವು ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಲಿದ್ದೇವೆ. 3ನೇ ಸರ್ತೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿಯಾಗಿ ನಾನ್ ಕಾಂಗ್ರೆಸ್ ಒಬ್ಬ ನಾಯಕ 3ನೇ ಸರ್ತೆ ಪ್ರಧಾನಮಂತ್ರಿಯಾಗಿ ಹೊಸ ಒಂದು ದಾಖಲೆಯನ್ನು ಬರೆಯಲಿದ್ದಾರೆ. ದಾಖಲೆ ವಿಜಯದೊಂದಿಗೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾನು ಗೆಲ್ತೇನೆ. ನಾನು ನಿಮ್ಗೆ ಹಲವಾರು ಬಾರಿ ಹೇಳಿದ್ದೀನಿ, ಒಳ್ಳೆ ಮಾರ್ಜಿನ್ನಲ್ಲಿ. ಹೋದ ಸರ್ತಿ ಏನಿತ್ತು ಅದಕ್ಕಿಂತ ಭಾಳ ದೊಡ್ಡ ಮಾರ್ಜಿನ್ದಲ್ಲಿ ನಾನು ನೋಡಪ್ಪ, ನಾನು ಮೊದಲೇ ಹೇಳಿದ್ದೀನಿ, ನನಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆನೂ ನಂಬಿಕೆ ಇಲ್ಲ ಅಂತ ಹೇಳಿದ್ದೀನಿ. ಇವತ್ತು ಹೇಳ್ತೀನಿ. ನನಗೀಗ ಯಾರು ಫೋನ್ ಮಾಡಿದ್ರು 2, 3, 4 ತೋರಿಸ್ತಾವ್ರೆ ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಮೇಲೆ ಹೋಗ್ತದೆ, ಅದು ನೋಡಿದ್ದೀನಿ. ನನಗೆ ಈ ಎಕ್ಸಿಟ್ ಪೋಲ್ ಬಗ್ಗೆ ನಂಬಿಕೆ ಇಲ್ಲ. ಮತ್ತು ಇವತ್ತು ಹೇಳ್ತೀನಿ, ಕರ್ನಾಟಕ ವಿಲ್ ಕ್ರಾಸ್ ಡಬಲ್ ಡಿಜಿಟ್. ನನಗೆ ಈ ಪೋಲ್ ಎಕ್ಸಿಟ್ಟು ನನಗೆ ವಿಶ್ವಾಸ ಇಲ್ಲ. ಯಾವುದಕ್ಕೆ ಅಂದರೆ ಅವ್ರ ಅಸೆಸ್ಮೆಂಟ್ ಸರೋಗಲ್ಲ, ಭಾಳ ಇಂಟೀರಿಯರ್ ಹೋಗಲ್ಲ ಅವರು. ಇದು ಪಾರ್ಲಿಮೆಂಟಲ್ಲೂ ಅಷ್ಟೇ, ಇವರೇನು ಸುಮ್ಮನೆ ಏನೋ ಒಂದು ಸ್ಯಾಂಪಲ್ ಸೇಲ್ ಮಾಡಿದ್ದಾರೆ. ಐ ಡೋಂಟ್ ಬಿಲೀವ್ ಇನ್ ಇಟ್. ಇಂಡಿಯಾ ಈಸ್ ರೆಡಿ ಟು ಟೇಕ್ ಓವರ್ ದಿ ಮ್ಯಾಂಡೇಟ್. ನೋಡಿ, ನಾವು ಈ ಎಕ್ಸಿಟ್ ಪೋಲ್ಸ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಈ ಚುನಾವಣೆಯಲ್ಲಿ 24ರ ಚುನಾವಣೆಯಲ್ಲಿ ಅಂಥದ್ದು ಯಾವುದೂ ಕೂಡ ಮೋದಿ ಅಲ್ಲೇ ಒಂದು ದಿವಸ ಇಲ್ಲ. BJP ಸ್ವಂತ ಬಲದಿಂದ ಅವರು 250 ಕೂಡ ಕ್ರಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಒಂದು ಸಮೀಕ್ಷೆಗಳು ಎಲ್ಲೋ ಒಂದು ಕಡೆ ಗ್ರೌಂಡ್ ರಿಯಾಲಿಟೀಸಿಂದ ಸತ್ಯಕ್ಕೆ ಒಂದು ದಿವಸ ದೂರವಾಗಿದ್ದಾವೆ ಅಂತ ನನ್ನ ಒಂದು ವೈಯಕ್ತಿಕವಾದ ಅನಿಸಿಕೆ. ಅದಕ್ಕೂ ಕೂಡ ಕಾಯ್ದು ನೋಡೋಣ. 4ನೇ ತಾರೀಕಿಗೆ ಎಲ್ಲವೂ ಕೂಡ ಹೊರ ಬರ್ತದೆ. ನಮ್ಮ ಗ್ಯಾರಂಟಿಗಳನ್ನ ಇದೆಲ್ಲ ನೋಡಿದಾಗ ನಾವು ಕನಿಷ್ಠ ಪಕ್ಷ ಅತ್ಯಂತ ಕಡಿಮೆ ಆದರೆ ಒಂದು ದಿವಸ 14 ಸೀಟನ್ನು ಗೆಲ್ತೀವಿ ನಾವು. ಹೀಗಾಗಿ ಈ ಸಮೀಕ್ಷೆನ ನಾನು ನಂಬೋದಿಲ್ಲ. ನಾವು 4ನೇ ತಾರೀಕಿಗೆ ನಿಜವಾದ ಸಮೀಕ್ಷೆ ಏನಿದೆ ಅದು ಹೊರಬರ್ತದೆ. ಸೊ ಈ ವಿಚಾರದಲ್ಲಿ ಕಾಂಗ್ರೆಸ್ ನಂಬೋದಿಲ್ಲ ಅನ್ನೋದು ಅವರವ್ರ ವಿಶ್ವಾಸ. ಕಾರಣ ಅವರಿಗೆ ತುಂಬ ಅತಿ ಹೆಚ್ಚಾಗಿ ವಿಶ್ವಾಸ ಇದ್ದಿದ್ದು ಕಾಂಗ್ರೆಸ್ಗೆ ಈ ಬಾರಿ ನಮಗೆ ವಿಧಾನಸಭೆಯಲ್ಲಿ ಗ್ಯಾರಂಟಿಗಳು ಹೆಂಗೆ ಕೈ ಹಿಡಿದಿದೆಯೋ ನಾವು ಅದನ್ನು ಒಂದೇ ವರ್ಷದಲ್ಲಿ ಪೂರೈಕೆಯನ್ನು ಮಾಡಿದ್ದೀವಿ. ಲೋಕಸಭೆ ಚುನಾವಣೆ ಬರೋಕ್ಕಿಂತ ಮುಂಚಿತವಾಗಿ ಅವ್ರಿಗೆ ಅಕೌಂಟಿಗೆ ಕೊಡಬೇಕಾಗಿರೋದು ಕೊಟ್ಟಿದ್ದೀವಿ. ಜೊತೆಗೆ 5 ಗ್ಯಾರಂಟಿಗಳನ್ನ ಹೇಳಿದ್ವಿ, 5 ಗ್ಯಾರಂಟಿಗಳನ್ನು ಸಾಕಾರಗೊಳಿಸಿದ್ದೀವಿ. ಹಾಗಾಗಿ ಜನ ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ಅದರ ಮೇಲೆ ವೋಟ್ ಮಾಡಿರ್ತಾರೆ. ಹೆಣ್ಮಕ್ಳು ನಮಗೆ ಡೆಫಿನೆಟ್ಲಿ ವೋಟ್ ಹಾಕಿರ್ತಾರೆ ಅನ್ನುವಂಥ ವಿಶ್ವಾಸ ಕಾಂಗ್ರೆಸ್ಗೆ ಇದ್ದಿದ್ದು. ಕಾರಣ 50% ವೋಟರ್ಸ್ಗಳು ಮಹಿಳಾ ವೋಟರ್ಸ್ಗಳೇ. ಸೊ ಅದರಲ್ಲಿ ಆಲ್ಮೋಸ್ಟ್ ಆಲ್ ನಮಗೆ ಬಂದ್ಬಿಡುತ್ತೆ ಅನ್ನುವಂಥ ವಿಶ್ವಾಸ ಕಾಂಗ್ರೆಸ್ಸಿಗಿತ್ತು. ಹಾಗಾಗಿನೇ ಈ ಮಾತುಗಳು ಬರುತ್ತೆ. ಸೊ ಎಕ್ಸಿಟ್ ಪೋಲ್ ಇದ್ದಂಗೆನೆ ರಿಸಲ್ಟ್ ಕೂಡ ಇರಬೇಕು ಅಂತ ಏನಿಲ್ಲ. ವ್ಯತ್ಯಾಸಗಳು ಆಗಬಹುದು, ಆಗ್ಲಿಕ್ಕೂ ಇಲ್ಲ. ಎಲ್ಲವನ್ನೂ ಸ್ವೀಕಾರ ಮಾಡುವ ಮನೋಭಾವ ಇರಬೇಕು.